ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಕಾವಿ ತೊಟ್ಟಂತ ಒಬ್ಬ ಸನ್ಯಾಸಿ ಸುಮಾರು 66 ಕೋಟಿಗೂ ಹೆಚ್ಚು ಜನರನ್ನ ನಿಭಾಯಿಸ್ತಾರೆ ಅಂತ ಬಹುಶಃ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರು ಒಂದು ಪವಾಡವನ್ನೇ ಮಾಡಿಬಿಟ್ರು ಅಂತ ಹೇಳಬಹುದು. ಪ್ರಯಾಗ್ರಾಜ್ನ ಪವಿತ್ರ ಭೂಮಿಯಲ್ಲಿ ಜನವರಿ 13ನೇ ತಾರೀಕಿನಿಂದ ಫೆಬ್ರವರಿ 26ನೇ ತಾರೀಕಿನವರೆಗೆ ಅಂದ್ರೆ ಒಟ್ಟು 45 ದಿನಗಳ ಕಾಲ ಮಹಾಕುಂಭ ಮೇಳ ನಡೆಯುತ್ತೆ. ಸುಮಾರು 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ ಸನಾತನ ಧರ್ಮದ ಅತ್ಯಂತ ಈ ದೊಡ್ಡ ಹಬ್ಬಕ್ಕೆ ಪ್ರಪಂಚದ ಮೂಲೆ ಮೂಲೆಯಿಂದ ಜನ ಬಂದು ಸೇರ್ತಾರೆ. ಸನಾತನ ಧರ್ಮದ ಬಗ್ಗೆ ಕುತೂಹಲ ಹೆಚ್ಚಾಗುತ್ತೆ. ಸನಾತನ ಧರ್ಮವನ್ನ ಅಪ್ಪಿಕೊಳ್ತಾರೆ. ಎಲ್ಲೋ ಒಂದ್ ಕಡೆ ಒಂದು ಚಿಕ್ಕ ಪುಟ್ಟ ಕೆಟ್ಟ ಘಟನೆ ನಡೆಯಿತು ಬಿಡಿ, ಅದನ್ನ ಹೊರತುಪಡಿಸಿದ್ರೆ ಇಡೀ ಮಹಾಕುಂಭ ಮೇಳ ಬಹಳ ಅದ್ಭುತವಾಗಿ ಜರುಗುತ್ತೆ. ಈ ಬಾರಿ ಈ ಮಹಾಕುಂಭ ಮೇಳ ಯಾಕೆ ಇಷ್ಟೊಂದು ವಿಶೇಷ ಆಯ್ತು? ಬಹಳಷ್ಟು ವಿಚಾರಗಳಿವೆ. ನಾನು ಇದನ್ನ ನಿಮಗೆ ಬಹಳಷ್ಟು ಬಾರಿ ಹೇಳಿದ್ದೀನಿ ಕೂಡ. ಇವತ್ತು ಮತ್ತೊಂದು ಬಾರಿ ಅದರ ಬಗ್ಗೆ ಮಾತಾಡೋಣ ಅಂತ. ಮಹಾಕುಂಭ ಮೇಳದ ಒಂದಷ್ಟು ಅಂಕಿ ಅಂಶಗಳನ್ನ ನಾವಿವತ್ತು ನೋಡ್ತಾ ಹೋಗೋಣ, ಆಗ ನಮಗೆ ಅರ್ಥ ಆಗಿಬಿಡತ್ತೆ ಯಾಕೆ ಈ ಮಹಾಕುಂಭ ಮೇಳ ಅಷ್ಟೊಂದು ವಿಶೇಷ ಅಂತ. ಒಂದು, ಮಹಾಕುಂಭ ಮೇಳ 144 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು. ಈಗ ನಾವೇನು ಈ ಮಹಾಕುಂಭ ಮೇಳವನ್ನ ನೋಡಿದ್ವಿ, ಮತ್ತೆ ನಾವು ನಮ್ಮ ಜೀವನದಲ್ಲಿ ಈ ಮಹಾಕುಂಭ ಮೇಳವನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಪುಣ್ಯ ನಮಗೆ ಸಿಕ್ಕಿದೆ. ಇನ್ನು ಈ ಮಹಾಕುಂಭ ಮೇಳದಲ್ಲಿ ಸುಮಾರು 66 ಕೋಟಿಗಿಂತ ಹೆಚ್ಚು ಭಕ್ತಾದಿಗಳು ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಸುಮಾರು 4 ಲಕ್ಷಕ್ಕಿಂತ ಹೆಚ್ಚಿನ ಟೆಂಟ್ಗಳ ನಿರ್ಮಾಣ ಮಾಡಲಾಗತ್ತೆ. ಮಹಾಕುಂಭ ಆ ನಗರಿ ಏನಿದೆ ಅದು ಸುಮಾರು 4000 ಹೆಕ್ಟೇರ್ ಜಾಗದಲ್ಲಿ ಸ್ಥಾಪಿಸಲಾಗತ್ತೆ. ಇನ್ನು ಇಲ್ಲಿ 56 ಪೊಲೀಸ್ ಠಾಣೆಗಳು, ಅದೇ ರೀತಿ 114 ಔಟ್ ಪೋಸ್ಟ್ ಗಳನ್ನ ಕೂಡ ನಿರ್ಮಾಣ ಮಾಡಲಾಗತ್ತೆ. ಇಲಾಖೆಯ ಸುಮಾರು 56,000 ಸಿಬ್ಬಂದಿಗಳು, ಸುಮಾರು 37,000 ಪೊಲೀಸರು, ಅದೇ ರೀತಿ ಸುಮಾರು 14,000 ಹೋಮ್ ಗಾರ್ಡ್ಗಳನ್ನ ನಿಯೋಜನೆ ಮಾಡಲಾಗತ್ತೆ. ಇದನ್ನ ಹೊರತುಪಡಿಸಿದ್ರೆ ಸುಮಾರು 2,750 AICCTV ಕ್ಯಾಮೆರಾಗಳನ್ನ ಅಳವಡಿಕೆ ಕೂಡ ಮಾಡಲಾಗುತ್ತೆ. ಅದನ್ನ ಯಾಕೆ ಅಳವಡಿಕೆ ಮಾಡಲಾಗಿತ್ತು ಇವೆಲ್ಲದರ ವಿಚಾರವಾಗಿ ನಾನು ಬಹಳ ಡೀಟೇಲ್ ಆಗಿ ಒಂದು ಮಹಾಕುಂಭ ಮೇಳದಲ್ಲಿರುವಾಗ, ಅದೇ ರೀತಿ ಇಲ್ಲಿ ಬಂದ ಮೇಲೆ ಕೂಡ ಕಾರ್ಯಕ್ರಮವನ್ನ ಮಾಡಿದ್ದೀನಿ. ಯಾರು ನೋಡ್ಲಿಲ್ವೋ ದಯವಿಟ್ಟು ಒಂದು ಬಾರಿ ಟಿವಿ ವಿಕ್ರಮದಲ್ಲಿ ಹೋಗಿ ನೋಡಿ. ಇನ್ನು 2,750 ವಾಟರ್ ಪೊಲೀಸ್ ಸ್ಟೇಷನ್, ಸುಮಾರು 18 ವಾಟರ್ ಪೊಲೀಸ್ ಕೊಠಡಿಗಳು, ಅದೇ ರೀತಿ ಸುಮಾರು 50 ವಾಟರ್ ಟವರ್ಗಳ ನಿರ್ಮಾಣ ಕೂಡ ಈ ಮಹಾಕುಂಭ ಮೇಳಕ್ಕಾಗಿ, ಅದು ತಾತ್ಕಾಲಿಕ ನೆನಪಿರಲಿ, ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಲಾಗತ್ತೆ. ಅದು ಬಿಟ್ರೆ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಶೌಚಾಲಯಗಳನ್ನ ಈ ಮಹಾಕುಂಭ ಮೇಳಕ್ಕಾಗಿ ನಿರ್ಮಾಣ ಮಾಡಲಾಗತ್ತೆ. ಆ ಮೂಲಕ ಸ್ವಚ್ಛತೆಗೆ ಹೆಚ್ಚಿನ ಒತ್ತನ್ನ ಈ ಮಹಾಕುಂಭ ಮೇಳದಲ್ಲಿ ಖಂಡಿತವಾಗ್ಲೂ ನೀಡಿದ್ದಾರೆ. ಇನ್ನು ದಣಿದವರಿಗೆ ವಿಶ್ರಾಂತಿಯನ್ನು ಪಡ್ಕೊಳ್ಳೋದಕ್ಕೆ ಸುಮಾರು 50,000ಕ್ಕೂ ಹೆಚ್ಚು ತಾತ್ಕಾಲಿಕ ಆಶ್ರಮಗಳನ್ನ ಕೂಡ ನಿರ್ಮಾಣ ಮಾಡಲಾಗತ್ತೆ. ಸುಮಾರು 30 ಕೋಟಿಗಿಂತ ಹೆಚ್ಚು ಭಕ್ತಾದಿಗಳು ಟ್ರೈನ್ ಮೂಲಕ ಈ ಪ್ರಯಾಗ್ರಾಜ್ಗೆ ಬಂದಿದ್ದಾರೆ ಅನ್ನುವಂತಹ ಲೆಕ್ಕವನ್ನ ಈಗ ರೈಲ್ವೆ ಇಲಾಖೆ ಕೊಟ್ಟಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಮಹಾಕುಂಭ ಮೇಳದ ಮೂಲಕ ಉತ್ತರ ಪ್ರದೇಶದಲ್ಲಿ ಒಂದು ಹೊಸ ದಾಖಲೆ ಸೃಷ್ಟಿಯಾಗಿದೆ. ಕೆಲವರಿಗೆ ಈ ಮಹಾಕುಂಭ ಮೇಳದಲ್ಲಿ ಅವ್ಯವಸ್ಥೆ ಕಾಣಿಸ್ತು, ಟ್ರಾಫಿಕ್ ಜಾಮ್ ಕಾಣಿಸ್ತು. ಇನ್ನು ಕೆಲವರಿಗೆ ಈ ಮಹಾಕುಂಭ ಮೇಳದಲ್ಲಿ ಆಧ್ಯಾತ್ಮಿಕ ಲೋಕ ಕಾಣಿಸ್ತು. ಇನ್ನು ಕೆಲವರಿಗೆ ಈ ಮಹಾಕುಂಭ ಮೇಳದಲ್ಲಿ ತಮ್ಮ ತಂದೆ ತಾಯಿಯ ಕನಸು ನನಸಾಗೋದು ಕಾಣಿಸ್ತು. ಆದರೆ ಯಾರಿಗೂ ಕೂಡ ಈ ಪ್ರಯಾಗ್ರಾಜ್ನಂತ ಒಂದು ಪುಟ್ಟ ನಗರದಲ್ಲಿ ದೇಶದ ಅರ್ಧ ಜನಸಂಖ್ಯೆ ಬಂದು ಸೇರಿದಾಗ ಅವರಿಗೆ ವಿದ್ಯುತ್, ನೀರು, ವಸತಿ, ಊಟ ಇವೆಲ್ಲವನ್ನ ಕಲ್ಪಿಸಿಕೊಟ್ಟಿದ್ದನ್ನ ಗಮನಿಸಲೇ ಇಲ್ಲ. ಯಾರು ಕೂಡ 60 ಕೋಟಿ ಹಿಂದೂಗಳು ಸೇರಿರುವಂತಹ ಆ ಸ್ಥಳದಲ್ಲಿ ಇನ್ನೊಬ್ಬರ ಆಹಾರಕ್ಕೆ ಉಗುಳಿದ್ದನ್ನ ಕಂಡಿಲ್ಲ. ಯಾರು ಕೂಡ 60 ಕೋಟಿ ಹಿಂದೂಗಳು ಸೇರಿರುವಂತಹ ಆ ಸ್ಥಳದಲ್ಲಿ
ಅನ್ಯ ಮತದ ಬಗ್ಗೆ ಕೀಳಾಗಿ ಮಾತನಾಡೋದನ್ನ ಕಂಡಿಲ್ಲ. ಯಾರು ಕೂಡ 60 ಕೋಟಿ ಹಿಂದೂಗಳು ಸೇರಿರುವಂತಹ ಆ ಸ್ಥಳದಲ್ಲಿ ಹಿಂಸೆಗೆ ಆಹ್ವಾನ ನೀಡೋದನ್ನ ಕಂಡಿಲ್ಲ. ಯಾರು ಕೂಡ 60 ಕೋಟಿ ಹಿಂದೂಗಳು ಸೇರಿರುವಂತಹ ಆ ಸ್ಥಳದಲ್ಲಿ ರೈಲ್ವೆ ಸ್ಟೇಷನ್, ರಸ್ತೆ ಇಲ್ಲೆಲ್ಲೂ ಕೂಡ ಪೂಜೆಯನ್ನ ಮಾಡಿ ಇನ್ನೊಬ್ಬರಿಗೆ ತೊಂದರೆಯನ್ನ ನೀಡೋದನ್ನ ಕಂಡಿಲ್ಲ. ಯಾರು ಕೂಡ 60 ಕೋಟಿ ಹಿಂದೂಗಳು ಸೇರಿರುವಂತಹ ಆ ಜಾಗದಲ್ಲಿ ದಲಿತ, ಜಾಟ್, ಅಗರ್ವಾಲ್, ಬ್ರಾಹ್ಮಣ ಅಂತ ಜಾತಿಗಳಿಗಾಗಿ ಸೀಮಿತವಾಗಿರುವಂತಹ ಯಾವುದೇ ಒಂದು ಘಾಟ್ಗಳನ್ನ ಕೂಡ ಕಂಡಿಲ್ಲ. ಯಾರು ಕೂಡ 60 ಕೋಟಿ ಹಿಂದೂಗಳು ಸೇರಿರುವಂತಹ ಆ ಸ್ಥಳದಲ್ಲಿ ಒಬ್ಬನೇ ಒಬ್ಬ ಹಸಿವಿನಿಂದ ಮಲಗಿದ್ದನ್ನ ಕಂಡಿಲ್ಲ. ಯಾರು ಕೂಡ 60 ಕೋಟಿ ಹಿಂದೂಗಳು ಸೇರಿರುವಂತಹ ಆ ಸ್ಥಳದಲ್ಲಿ ಅನ್ಯ ಮತದವರ ಮೇಲೆ ಅಥವಾ ಅವರ ಕಟ್ಟಡಗಳ ಮೇಲೆ ಕಲ್ಲು ತೂರಾಟ ಮಾಡೋದನ್ನ ಕಂಡಿಲ್ಲ. ಯಾರು ಕೂಡ 60 ಕೋಟಿ ಹಿಂದೂಗಳು ಸೇರಿರುವಂತಹ ಆ ಸ್ಥಳದಲ್ಲಿ ಪ್ರಪಂಚದ ಮೂಲೆ ಮೂಲೆಯಿಂದ ಆಗಮಿಸಿದಂತಹ ಆ ವಿದೇಶಿಯರನ್ನ ಅಥವಾ ಅನ್ಯ ಮತೀಯರನ್ನ ಬಲಾತ್ಕಾರದಿಂದ ಮತಾಂತರ ಮಾಡಿದ್ದನ್ನ ಕಂಡಿಲ್ಲ. ಇದು ಸುಮಾರು 30 ದಿನಗಳ ಕಾಲ ಆ ಮಹಾಕುಂಭ ಮೇಳದಲ್ಲಿ ಇದ್ದುಕೊಂಡು ನಾನು ಕಂಡಂಥದ್ದು. ಅಂದ್ರೆ ಇದು ನೀವು ಕಾಣದ ಮತ್ತು ನಾನು ಕಂಡಂತಹ ಮಹಾಕುಂಭ ಮೇಳ ಅಂತ ಹೇಳಬಹುದು. ಇದನ್ನೇ ಮೊನ್ನೆ ಯೋಗೀಜಿಯವರು ಕೂಡ ಹೇಳ್ತಾರೆ ಈ ಮಹಾಕುಂಭ ಮೇಳದ ವಿಚಾರವಾಗಿ. ಏನಂತ? ಹಂದಿಗಳಿಗೆ ಕೊಳಕು ಕಾಣಿಸ್ತು, ರಣಹದ್ದುಗಳಿಗೆ ಮೃತದೇಹ ಕಾಣಿಸ್ತು, ಇನ್ನು ಸೂಕ್ಷ್ಮ ಜನರಿಗೆ ಸಂಬಂಧಗಳ ಸುಂದರವಾದಂತಹ ಫೋಟೋ ಸಿಕ್ತು, ಸಜ್ಜನರಿಗೆ ಸಜ್ಜನಿಕೆ ಸಿಕ್ತು, ಬಡವರಿಗೆ ಉದ್ಯೋಗ ಸಿಕ್ತು, ಶ್ರೀಮಂತರಿಗೆ ವ್ಯಾಪಾರ ಸಿಕ್ತು, ಭಕ್ತರಿಗೆ ಸ್ವಚ್ಛ ಅಚ್ಚುಕಟ್ಟಾದ ವ್ಯವಸ್ಥೆ ಸಿಕ್ತು, ಪ್ರವಾಸಿಗರಿಗೆ ಉಳಿಯೋದಕ್ಕೆ ಅವಕಾಶ ಸಿಕ್ತು, ಸದ್ಭಾವನೆಯನ್ನು ಹೊಂದಿರುವಂತಹ ಜನರಿಗೆ ಜಾತಿ ರಹಿತ ವ್ಯವಸ್ಥೆ ಸಿಕ್ತು, ಭಕ್ತರಿಗೆ ದೇವರ ದರ್ಶನ ಸಿಕ್ತು. किसी ने सच कहा कि महाकुंभ में जिसने जो तलाशा उसको वह मिला। गिद्धों को केवल लाश मिली, सूअरों को गंदगी मिली, संवेदनशील लोगों को रिश्तों की खूबसूरत तस्वीर मिली, आस्थावानों को पुण्य मिला, सज्जनों को सज्जनता मिली, गरीबों को रोजगार मिला, अमीरों को धंधा मिला, श्रद्धालुओं को साफ सुथरी व्यवस्था मिली, पर्यटकों को अव्यवस्था मिली, सद्भावना वाले लोगों को जाति रहित व्यवस्था मिली, भक्तों को भगवान मिले। मतलब सबने अपने स्वभाव और चरित्र के अनुसार चीजों को देखा है। एक ही घाट पर सभी जाति वर्ग के तीर्थयात्री स्नानार्थी बिना किसी भेदभाव के नहाते रहे। सनातन की सुंदरता आखिर समाजवादी और वामपंथियों को कैसे नजर आएगी, लेकिन इनके द्वारा लगातार किए जाने वाले प्रश्न इनकी नियत को ही संदेह के दायरे में खड़ी करती है. ಬಹುಶಃ ಇದನ್ನ ಕೇಳಿದ ನಂತರ ಯಾರ್ಯಾರು ಹೇಳಿದ್ರು ಪಾಪ ಅವರು ಯಾವ ಕಡೆ ಓಡಿ ಹೋದ್ರೋ ಗೊತ್ತಿಲ್ಲ. ವೀಕ್ಷಕರೇ, ನಾನು ಒಂದಂತೂ ಹೇಳಬಲ್ಲೆ, ಸುಮಾರು 30 ದಿನಗಳ ಕಾಲ ಆ ಮಹಾಕುಂಭ ಮೇಳದಲ್ಲಿ ಆ ಪ್ರಯಾಗ್ರಾಜ್ ಪುಣ್ಯ ಭೂಮಿಯಲ್ಲಿ ಓಡಾಡಿರೋದ್ರಿಂದ, ಮೂಲೆ ಮೂಲೆಗೂ ಓಡಾಡಿರೋದ್ರಿಂದ ನಾನು ಹೇಳಬಲ್ಲೆ, ಈ ಮಹಾಕುಂಭ ಮೇಳವನ್ನ ಆಯೋಜನೆ ಮಾಡುವಂಥದ್ದು ಅಷ್ಟು ಸುಲಭದ ಮಾತಂತೂ ಅಲ್ಲವೇ ಅಲ್ಲ. ನಾನಿಲ್ಲಿ ಕೂತ್ಕೊಂಡು ಏನು ಹೇಳ್ತಾ ಇದ್ದೀನೋ ಅಥವಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಎಲ್ಲರೂ ಅಲ್ಲ, ಯಾರ್ಯಾರು ಕೆಟ್ಟದಾಗಿ ಗೀಚ್ತೀರೋ, ಈ ಮಹಾಕುಂಭ ಮೇಳವನ್ನು ಆಯೋಜನೆ ಮಾಡೋದು ಅಷ್ಟು ಸುಲಭದ ಮಾತಂತೂ ಅಲ್ಲವೇ ಅಲ್ಲ. ಆದರೆ ಯೋಗೀಜಿ ಮೋದಿಜಿಯವರು ಒಟ್ಟಾಗಿ ನಿಂತು ಈ ಮಹಾಕುಂಭ ಮೇಳವನ್ನ ಬಹಳ ಅದ್ಭುತವಾಗಿ, ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾರೆ.
ಇಡೀ ವಿಶ್ವವೇ ಈ ಮಹಾಕುಂಭ ಮೇಳ ಅಂದ್ರೆ ಏನು, ಎಲ್ಲಿದು ಪ್ರಯಾಗ್ರಾಜ್, ಏನ್ ನಡೀತಾ ಇದೆ ಇಲ್ಲಿ ಅಂತ ಇಡೀ ವಿಶ್ವವೇ ತಿರುಗಿ ನೋಡೋ ಹಾಗೆ ಮಾಡ್ತಾರೆ. ಎಷ್ಟು ಅದ್ಭುತ ಅಲ್ವಾ? ಬಹಳ ಹೆಮ್ಮೆ ಅನ್ಸುತ್ತೆ ನಮಗೆ ಇದನ್ನು ಕೇಳುವಾಗ. ಆದ್ರೆ ಇಷ್ಟೆಲ್ಲ ಮಾಡಿದಂತಹ ಯೋಗಿಜಿ ಮೌನಿ ಅಮಾವಾಸ್ಯ ದಿನ ನೊಂದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಪಾಪ ಇದಾದ ನಂತರ ಯೋಗೀಜಿ ಅವರ ಮುಂದೆ ಅತಿ ದೊಡ್ಡ ಸವಾಲು ನಿಲ್ಲುತ್ತೆ. ಆದ್ರೆ ಅವರು ಅದನ್ನ ಅಷ್ಟೇ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ. ಬೆಳಗ್ಗಿಂದ ರಾತ್ರಿಯವರೆಗೆ ಪ್ರತಿದಿನ ಮಾನಿಟರಿಂಗ್ ಮಾಡ್ತಾನೆ ಇದ್ರು. ಮೊದಲು ಮಾಡ್ತಾ ಇದ್ರು, ಅದರ ನಂತರನೂ ಮಾಡ್ತಾ ಇದ್ರು. ಆದ್ರೆ ಅಮೃತ ಸ್ನಾನದ ದಿನ ಇದೆಯಲ್ಲ, ಅವತ್ತು 3 ಗಂಟೆಗೆ ಎದ್ದು ಕೂತ್ಕೊಳ್ತಾ ಇದ್ರು. ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಏನೇನ್ ಮಾಡ್ಬೇಕು, ಏನೇನ್ ನಡೀತಾ ಇದೆ, ಪ್ರತಿಯೊಂದು ವಿಚಾರಗಳನ್ನ ಹೇಳ್ತಾ ಇದ್ರು, ಅವರಿಂದ ಪಡ್ಕೊಳ್ತಾ ಇದ್ರು. ಇದಲ್ವಾ ಒಬ್ಬ ನಿಜವಾದ ನಾಯಕನ ಗುಣ ಅಂತ ಹೇಳಿದ್ರೆ? ಇದಕ್ಕೆ ಯೋಗೀಜಿ ಅವರಿಗೆ ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇನ್ನು ಈ ಮಹಾಕುಂಭ ಮೇಳದ ಬಗ್ಗೆ ಮಾತಾಡಿದಂಥವ್ರು, ಕೊಂಕು ಮಾತನಾಡಿದಂಥವ್ರು ಒಬ್ಬರ ಇಬ್ಬರ? ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಹಾಕುಂಭ ಮೇಳದಲ್ಲಿ ಅಮೃತ ಸ್ನಾನವನ್ನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕೇಳ್ತಾರೆ. ಲಾಲು ಪ್ರಸಾದ್ ಯಾದವ್ ಅವರು ಮಹಾಕುಂಭ ಮೇಳ ವ್ಯರ್ಥ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಮಹಾಕುಂಭ ಮೇಳದ ಹೆಸರನ್ನ ಕೇಳಿದ್ರೆ ನಮಸ್ಕಾರ ಹೇಳಿ ಮುಂದೆ ಹೋಗ್ತಾರೆ. ಇನ್ನು ಅಖಿಲೇಶ್ ಯಾದವ್ ಮೊದಲಿಂದ ಕೂಡ ಗೊತ್ತೇ ಅಲ್ವಾ, ಅದೇ ಬರೀ ಕೊಂಕು. ಆದ್ರೆ ಇವ್ರು ಏನೇ ಹೇಳಲಿ, ಏನೇ ಮಾಡಲಿ, ಅಥವಾ ಏನೇ ಷಡ್ಯಂತರಗಳನ್ನ ರೂಪಿಸ್ಲಿ, ಅದ್ಯಾವುದು ಕೂಡ ಫಲಿಸ್ಲಿಲ್ಲ. ಬಹಳ ಯಶಸ್ವಿಯಾಗಿ ಸುಮಾರು 45 ದಿನಗಳ ಕಾಲ ಈ ಮಹಾಕುಂಭ ಮೇಳ ಬಹಳ ಅದ್ಭುತವಾಗಿ ನಡೆಯುತ್ತೆ. ಅದಕ್ಕಾಗಿ ಮೋದಿಜಿ, ಯೋಗೀಜಿ ಅವರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆಮೇಲೆ ಈ ಮಹಾಕುಂಭ ಮೇಳ ಮುಗಿದ ನಂತರ ಬಹಳ ಭಾವುಕ ಅನ್ನಿಸುವಂತ ಒಂದಷ್ಟು ವಿಡಿಯೋಗಳನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದೆ. ಏನು, ಈ ಮಹಾಕುಂಭ ಮೇಳವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನೌಕರರ ಜೊತೆಗೆ, ಸ್ವಚ್ಛತಾ ಕಾರ್ಮಿಕರ ಜೊತೆಗೆ ಕೂತ್ಕೊಂಡು ಯೋಗೀಜಿ ಅವರು ಊಟವನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ಪೊಲೀಸರಿಗೂ ಕೂಡ ಎಕ್ಸ್ಟ್ರಾ ಬೋನಸ್, ಅವರಿಗೆ ರಜೆ ಎಲ್ಲವನ್ನ ಕೊಡ್ತಾರೆ. ಅಂದ್ರೆ 45 ದಿನಗಳ ಕಾಲ ನೀವಿಷ್ಟು ಮಾಡಿದೀರಾ, ನಿಮಗೆ ನಾನು ಇಷ್ಟು ಮಾಡದಿದ್ರೆ ಹೇಗೆ ಅನ್ನುವಂತಹ ಒಂದು ಭಾವನೆಯಿಂದ ಅವರಿಗೆ ಏನೇನೆಲ್ಲ ಮಾಡಬಹುದು ಅವೆಲ್ಲವನ್ನ ಯೋಗೀಜಿ ಮಾಡಿ ಕಳಿಸಿಕೊಡ್ತಾರೆ. ಈ ಆಯೋಜನ आदरणीय प्रधानमंत्री जी के विजनरी नेतृत्व में, उनके लीडरशिप में, उनके मार्गदर्शन में हम सफलता के एक नए प्रतिमान को छूते हुए आगे बढ़े हैं और आप सबके सामूहिक प्रयास का परिणाम है कि जितनी बड़ी चुनौती थी उतनी ऊंची चोटी पर आप लोगों ने इस आयोजन को पहुंचाया है. आपने उस विचारक की उस बात को अक्सर साबित किया है जिसमें एक विचारक कहता है कि अगर समस्या के बारे में सोचेंगे तो बहाने मिलते हैं, लेकिन समाधान के बारे में सोचेंगे तो रास्ते मिलते हैं. ಎಂತ ಅದ್ಭುತ ನಾಯಕ ಅಲ್ವಾ? ವೀಕ್ಷಕರು, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರನ್ನ ಬಿಟ್ಟು ಬೇರೆ ಯಾರೇ ಅಧಿಕಾರದಲ್ಲಿ ಇದ್ದಿದ್ರು ಕೂಡ ಇಷ್ಟು ಅದ್ಭುತವಾಗಿ ಈ ಮಹಾಕುಂಭ ಮೇಳ ನಡೀತಾ ಇರಲಿಲ್ಲ. ವೀಕ್ಷಕರೇ, ಮೋದಿಜಿ, ಯೋಗಿಜಿ ಇವರಿಬ್ರು ಇಲ್ಲದೆ ಹೋಗಿದ್ದಿದ್ರೆ, ಅಥವಾ ಬಿಜೆಪಿ ಅಧಿಕಾರದಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ಈ ಮಹಾಕುಂಭ ಮೇಳ ಇಷ್ಟು ಅದ್ಭುತವಾಗಿ ನಡೀತಾ ಇತ್ತಾ? ಆ ಕಡೆ ನೋಡಿದ್ರೆ ಸನಾತನಿ ಪ್ರಧಾನಿ, ಈ ಕಡೆ ನೋಡಿದ್ರೆ ಸನಾತನಿ ಮುಖ್ಯಮಂತ್ರಿ. ಇವರ ಅದ್ಭುತವಾದಂತಹ ಆ ಒಂದು ಕಾಂಬಿನೇಷನ್ ಅಲ್ಲಿ ಈ ಮಹಾಕುಂಭ ಮೇಳ ಬಹಳ ಅದ್ಭುತವಾಗಿ, ಬಹಳ ಅಚ್ಚುಕಟ್ಟಾಗಿ, ಬಹಳ ವ್ಯವಸ್ಥಿತವಾಗಿ ನಡೆಯುತ್ತೆ. ನಿಜಕ್ಕೂ ಇವರಿಗೆ ಎಷ್ಟು
ಥ್ಯಾಂಕ್ಸ್ ಹೇಳಿದ್ರು, ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಅದು ಸಾಕಾಗೋದಿಲ್ಲ. ಮತ್ತೊಮ್ಮೆ ಎಲ್ಲರ ಪರವಾಗಿ ಯೋಗಿಜಿ ಮತ್ತು ಮೋದಿಜಿ ಅವರಿಗೆ ಧನ್ಯವಾದಗಳನ್ನ ನಾವು ನಮ್ಮ ಟಿವಿ ವಿಕ್ರಮದ ಮೂಲಕ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಮೋದಿಜಿ, ಥ್ಯಾಂಕ್ ಯು ಯೋಗಿಜಿ. ಹರ ಹರ ಮಹಾದೇವ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.